ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀನೇ ನೀನೆ ಸ್ವತಃ ಪುನೀತ್ ರಾಜ್ಕುಮಾರ್ ಅವರು ಹಾಡಿರೋ ಸಾಂಗ್ ಇದು ಬಹಳಷ್ಟು ಫೇಮಸ್ ಆಗಿದೆ ಅಂಡ್ ಅವ್ರ ವಾಯ್ಸ್ನ ಅವ್ರ ಮೇಲೇನೆ ಪಿಕ್ಚರೈಸ್ ಆದಾಗ ಕೇಳೋದ್ರ ಮಜಾನೇ ಬೇರೆ. ಅದರ ಮೇಕಿಂಗ್ ನಾವು ನಿಮಗೆ ತೋರಿಸ್ತೀವಿ, ಅದನ್ನ ನೋಡ್ಕೊಂಡು ಬನ್ನಿ, ನಂತರ ಅವ್ರ ಜೊತೆ ಮಾತಾಡೋಣ. ಸೊ ರೊಮ್ಯಾಂಟಿಕ್ ನಂಬರ್ ಪುನೀತ್, ನೀವು ಹಾಡಿರೋ ಹಾಡುಗಳು ನೋಡಿದೀವಿ ನಾವು, ಒಂಥರ ಟಪಾಂಗುಚಿ ಥರ ಇರುತ್ತೆ, ಸಮಥಿಂಗ್ ಒಂದೇನೋ ಸ್ಪಾರ್ಕ್ ಬಂದು ಹೋಗುತ್ತೆ, ಒಂದು ಪವರ್ ಇರುತ್ತೆ ನೀವು ಹಾಡೋ ಸಾಂಗ್ಸಲ್ಲಿ. ಬಟ್ ಇದೊಂದು ರೊಮ್ಯಾಂಟಿಕ್ ನಂಬರ್, ಮೆಲೋಡಿಯಸ್ ಆಗಿ ಸಾಗುತ್ತೆ. ಇದನ್ನು ಹಾಡುವಂಥ ಫೀಲ್ ಏನಿತ್ತು, ನಿಮ್ಮ ರಿಯಾಕ್ಷನ್ ಈ ಹಾಡಿಗೆ? ಇಲ್ಲ, ಐ ಥಿಂಕ್ ಪವನ್ ಫಸ್ಟ್ ಬಂದು ಗುರುವಾರ ಸಂಜೆ ಹಾಡು ಕೇಳಿ ಇಲ್ಲ ನನಗೆ ತುಂಬ ಇಷ್ಟ ಆಗಿದೆ, ನೀವು ಒಂದು ರೊಮ್ಯಾಂಟಿಕ್ ಹಾಡು ಹಾಡಬೇಕಿದ್ರಲ್ಲಿ ಅಂತ. ಟ್ಯೂನ್ ಫಸ್ಟ್ ಒಂದು ಬೇಸ್ ಮಾತ್ರ ಹೇಳಿದ್ರು ಅಷ್ಟೇ, ಅಂದರೆ ನನಗಿನ್ನು ಟ್ಯೂನ್ ಏನು ಸಿಕ್ಕಿರಲಿಲ್ಲ. ಆಮೇಲೆ ಟ್ಯೂನ್ ಒಂದ್ಸಲಿ ಫಸ್ಟ್ ಟೈಮ್ ಕೇಳಿದಾಗ ಅಷ್ಟು ಇನ್ಸ್ಪೈರ್ ಆಗಲಿಲ್ಲ, ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ. ಐ ಮೀನ್ ಓಕೆ ಒಂಥರ ಇದೆಯಲ್ಲ ಅಂತ. ಬಟ್ ಫುಲ್ಲು ಮಿಕ್ಸ್ ಮಾಡಿ ಒಂದು ಸಲ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ನಾ ಹೇಳಿದೆ, ಫಸ್ಟ್ ಆಫ್ ಆಲ್ ನನಗೆ ಜನರಲಾಗಿ ಸಂಗೀತ ಅಭ್ಯಾಸ ಇರಲಿ ಮತ್ತೊಂದಿರಲಿ ನಾನು ಯಾವುದು ಮಾಡಿಲ್ಲ. ಚಿಕ್ಕದ್ರಿಂದ ಇದುವರೆಗೆ ಎಲ್ಲ ಸಾಂಗ್ಸ್ ಇರ್ಬೋದನ್ನ. ಬಟ್ ನನಗೆ ಮ್ಯೂಸಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ನಮ್ಮ ತಂದೆ ಹಾಡುಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಇವತ್ತು ನಮ್ಮ ತಂದೆಯವರ ಹಾಡುಗಳು, ಬಾಲಸುಬ್ರಹ್ಮಣ್ಯಂ ಹಾಡುಗಳು, ಕಿಶೋರ್ ಕುಮಾರ್ ಹಾಡುಗಳು, ನಾನು ಕಿಶೋರ್ ಕುಮಾರ್ ಅವರ ದೊಡ್ಡ ಫ್ಯಾನು. ಸೊ ಆ ರೀತಿ. ಆಮೇಲೆ ಇಂಗ್ಲೀಷ್ ನಂಬರ್ಸ್ ಅಂತ ಸಿಕ್ಕಾಪಟ್ಟೆ ಕೇಳ್ತೀನಿ. ಸೊ ನಾನು ಕೆಲವು ಸಲ ನಾನು ಬಾತ್ರೂಮ್ ಸಿಂಗರ್ ಅಂತ ಹೇಳ್ಬೋದು, ಟೈಮ್ ಪಾಸ್ ಮಾಡೋದಲ್ಲ. ಸೊ ಆ ರೀತಿಯಾಗಿ ಇಲ್ಲ ಪವನ್ ಬಂದಿಲ್ಲ ಸರ್ ನೀವು ಹಾಡಿ ಮೆಲೋಡಿ ಸಾಂಗ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಈ ಹಾಡು ಟ್ರೈ ಮಾಡಿದೆ. ಕೆಲವು ಅದೇನೋ ಸಂಗತಿ ಅಂತಾರೆ ಅವ್ರನ್ನು, ಹಿಂಗೋಗಿ ಹಂಗೋಗಿ ಬರೋದಲ್ಲ. ನನಗೆ ಹರಿಕೃಷ್ಣ ಅವ್ರ ಮೇಲೆ ಪೂರ ನಂಬಿಕೆ ಇಟ್ಟು ನಾನು ಹಾಡ್ತೀನಿ, ನೀವೇನು ಮಾಡ್ತಿರೋ ಮಾಡಿ, ಬಟ್ ತುಂಬ ಸಲ ಹಾಡೋಕ್ಕೆಲ್ಲ ಹೇಳ್ಬಿಡಿ, ನನಗೆ ಬರಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ. ಬಟ್ ಇಲ್ಲಿ ಟ್ರೈ ಮಾಡಲಿ, ಏನೇ ಟ್ರೈ ಮಾಡಿದ್ರು ಮನಸ್ಫೂರ್ತಿಯಾಗಿ ಟ್ರೈ ಮಾಡ್ತೀನಿ. ಸೊ ಬಟ್ ಅಷ್ಟೇ. ಈ ಪವನ್ ಹೆಂಗೆ ಅಂದರೆ ಒಂಥರ ಏನಾದರೂ ಬಂದಾಡ್ರೆ ಸೂಪರ್ ಸರ್ ಸೂಪರ್ ಸರ್ ಒಂಥರ ಒಂದೊಂದ್ಸಲಿ ತುಂಬ ಎಂಕರೇಜ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಡಿದೆ ಹಾಡನ್ನ. ಆ್ಯಂಡ್ ನನಗೆ ಅದು ಗೊತ್ತಿಲ್ಲ, ಅದು ನೀವೆಲ್ಲ ಹೇಳ್ಬೇಕಷ್ಟೇ. ಕೇಳೋಣ. ಯು ವಾಂಟೆಡ್ ಟು ಟಾಕ್, ನಾನು ಆಗಲೇ ನೀವು ಮಾತಾಡಬೇಕು ಅಂತ ಹೇಳಿದ್ರಿ. ಸರ್, ಏರ್ಟೆಲ್ಲು ಏರ್ಚೆಲ್ಲು ಹಾಡಲ್ಲಿ ನೀವು ಕೃಷ್ಣದೇವರಾಯ ಆಗಿದ್ದೀರಾ. ಹುಲಿ ಹಾಲಿನ ಮೇವು ಚಿತ್ರದಲ್ಲಿ ಅಣ್ಣವರು ಕಾಸ್ಟ್ಯೂಮ್ ಹಾಕಿದ್ನೇ ನೀವು ಇಲ್ಲೂ ಹಾಕಿದ್ದೀರಾ. ಸೊ ನಿಮ್ಗೆ ಆ ಫೀಲಿಂಗ್ ಹೆಂಗಿತ್ತು ಸರ್? ಯಾಕಂದ್ರೆ ಜನರಿಗಂತೂ ಆ ಸಿಚುಯೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ರು. ಆ ವಿಶಿಲ್ಗಳು ಸುರಿಮನೆನೇ ಬೇರೆ ಸರ್. ಅದು ನಿಮ್ಗೆ ಆ ಫೀಲಿಂಗ್ ಏನು ಸರ್? ಬಟ್ ಒಂದಂತೂ ನಿಜ, ಕೃಷ್ಣದೇವರ ಗೆಟಪ್ ಅದೇನಂದ್ರೆ ಕಾಕಿ ಹಾಕಿದ ತಕ್ಷಣ ಒಂದು ಕದರ್ ಬರುತ್ತೆ ನೋಡಿ, ಆ ಥರ ಮಹಾರಾಜರ ಬಟ್ಟೆ ಹಾಕಿದ್ರೆ ಎಲ್ಲೋ ಒಂದು ಕಡೆ ಅನ್ಸುತ್ತಾ ಗಾಂಭೀರ್ಯ ಬರುತ್ತೆ. ಬಟ್ ಅದು ನನಗೆ ಅನಿಸಲಿಲ್ಲ, ಯಾಕಂದ್ರೆ ನಮ್ಮ ತಂದೆಯವ್ರ ಮುಖನೇ ಬರುತ್ತೆ ನನಗೂ. ಯಾಕಂದರೆ ಬಹುಶಃ ಕೃಷ್ಣದೇವರಾಯ ಅಂತ ಕರ್ನಾಟಕದಲ್ಲಿ ಹೇಳಿದ್ರೆ ಮೊದಲು ಮುಖ ಬರೋದು ನೀವೇ ಹೇಳ್ತಾ ಇದ್ದೀರ, ರೈಟ್. ಸೊ ನನ್ನ ಮುಖ ಬರಲ್ಲ, ಬಟ್ ಈ ಸಿನಿಮಾ ಮೂಲಕ ಒಂದು ಹಾಡಲ್ಲಿ ಸ್ವಲ್ಪ ಬಂದೋಗುತ್ತೆ. ಸೊ ಆ ರೀತಿಯಲ್ಲಿ ಖುಷಿ ಆಯಿತು. ಹುಲಿ ಹಾಲಿನ ಮೇವು ಗೆಟಪ್ ಹಾಕಿದಾಗಲೂ ಅಷ್ಟೇ. ಬಟ್ ಅಫ್ಕೋರ್ಸ್ ಆ ಟೈಮಲ್ಲಿ ತಂದೆಯವರು ಅದು ಅವರು ಅದ್ಭುತವಾಗಿ ಕಾಣ್ತಾರೆ. ಸೊ ಅವ್ರು ಏನಂದರೆ ಒಂದು ಕಾಮಿಕಲ್ಲಿ ಒಂದೊಂದು ಸ್ವಲ್ಪ ಬಿಟ್ಟು ಬಂದೋಗುತ್ತೆ ಅಂತ ಹೇಳಿದ್ರು. ಬಟ್ ಅಷ್ಟು ಇಮ್ಯಾಜಿನೇಷನ್ ಇವ್ರದ್ದೇನೆ ಅದು. ಸೊ ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಕ್ವೆಶ್ಚನ್ ಯಾರು ಕೇಳ್ತೀರಾ? ಹಲೋ ಪುನೀತ್ ಸರ್, ಹಲೋ ಪವನ್ ಸರ್. ಸರ್ ನನ್ನ ಕ್ವೆಶನ್ ನಿಮಗೆ, ನೀವು ರಾಮು ಕ್ಯಾರೆಕ್ಟರ್ಗೆ ನಿಮಗೆ ನ್ಯಾಷನಲ್ ಅವಾರ್ಡ್ ಬಂತು, ಬೆಟರ್. ಸೊ ಆ ಮೂಮೆಂಟ್, ಆ ಕ್ಷಣ ಹೇಗಿತ್ತು ಸರ್? ಬಿಕಾಸ್ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ನಿಮಗೆ ಆ ಅವಾರ್ಡ್ ಬಂತು. ಸೊ ನಿಜ ಹೇಳಬೇಕು ಅಂದರೆ ನನಗೆ ಆ ಅವಾರ್ಡ್ ಬಂದಾಗ ಬಹುಶಃ ನನಗೊಂದು 10-10 ವರ್ಷ, ಅಂದರೆ 85 ಅನೌನ್ಸ್ ಆಗಿದೆ. ದೇವ್ರಣೆ ಆ ಅವಾರ್ಡ್ ವ್ಯಾಲ್ಯೂ ಏನು ಅಂತಲೇ ಗೊತ್ತಿರಲಿಲ್ಲ. ನನಗೆ ನಿಜವಾದ ಎಕ್ಸೈಟ್ಮೆಂಟ್ ಇದ್ದಿದ್ದು ಡೆಲ್ಲಿಗೆ ಫ್ಲೈಟಲ್ಲಿ ಹೋಗೋದು, ಒಂದು 5 ಸ್ಟಾರ್ ಹೋಟ್ಲಲ್ಲಿ ಇರೋದು. ಅದಾದಮೇಲೆ ಬಟ್ ಏನಂದರೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇರೋದು ಏನಂದರೆ, ನನ್ನ ಜೊತೆ ನಾನು ಅವಾರ್ಡ್ ತೊಗೊಬೇಕಾದ್ರೆ ಸುಹಾಸಿನಿ ಅವರಿದ್ದರು. ಅವ್ರಿಗೊಂದು ತಮಿಳ್ ಸಿನಿಮಾಗೆ ಅವಾರ್ಡ್ ಬಂತು. ಚಿತ್ರ ಅಂತ ಹೇಳಿ ನನ್ನ ಫೇವ್ರೆಟ್ ಸಿಂಗರ್ ಅವರು, ಅವ್ರಿಗೆ ಅವಾರ್ಡ್ ಬಂತು. ಜೈಲ್ ಸಿಂಗ್ ಅವ್ರ ಹತ್ರ ಅವಾರ್ಡ್ ರಿಸೀವ್ ಮಾಡಿದ್ದು. ಶಶಿ ಕಪೂರ್, ರಾಜ್ ಕಪೂರ್ ಅವರ ಬ್ರದರ್, ಅವ್ರಿಗೊಂದು ಸಿನಿಮಾಗೆ ಅವಾರ್ಡ್ ಬಂತು. ಇದಿಷ್ಟು ಜ್ಞಾಪಕ ಆಯಿತು. ನನ್ನ ಜೊತೆ ನಮ್ಮ ತಾಯಿ, ನಮ್ಮ ಅಣ್ಣ ರಾಘವೇಂದ್ರ ಅವರು, ಆಮೇಲೆ ನಮ್ಮ ಚಿಕ್ಕಪ್ಪ ಚೆನ್ನೇಗೌಡರು ಅಂತ ಒಬ್ಬರಿದ್ದಾರೆ, ಅವರಷ್ಟು ಜನ ಜೊತೆಗೆ ಬಂದರು. ಬಟ್ ನನ್ನ ಎಕ್ಸೈಟ್ಮೆಂಟ್ ಇದ್ದಿದ್ದು ಅಲ್ಲಿ ಹೋಗಿ ಅದನ್ನೆಲ್ಲ ನೋಡ್ಕೊಂಬರೋಕ್ಕಷ್ಟೇ. ಬರ್ತು ಡೆಫಿನೆಟ್ಲಿ ಆ ಅವಾರ್ಡಿನ ವ್ಯಾಲ್ಯೂ ಏನಂತ ಗೊತ್ತಿರಲಿಲ್ಲ. ಯಾಕಂದರೆ ಪ್ರತಿ ಸಲ ಸ್ಟೇಜ್ಗೆ ಹೋದಾಗಲೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂತ ಹೇಳೋರಿಲ್ಲ ಒಂಥರ. ಓಕೆ, ಇವಾಗ ಅದು ಈಗ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ತುಂಬ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ತುಂಬ
ಇನ್ನೋಸೆನ್ಸ್ ಮೋಸ್ಟ್ಲಿ ನಮ್ಮ ತಂದೆ ಒಂದು ಮಾತು ಹೇಳೋರು, ಬಡ್ಡಿ ಮಗ ನಾನೇ ತಗೊಂಡ ಇವ್ನು ತಗೊಂಡ್ಬಿಟ್ಟಿದ್ದಾನೆ. ನಮಗೆ ತುಂಬ ಸಂತೋಷವಾಗಿ ಹೇಳೋರು. ಅಷ್ಟು ಚಿಕ್ಕ ಏಜಲ್ಲಿ ನಿಮಗೆ ಅವಾರ್ಡ್ ಸಿಗ್ತಲ್ಲ, ಸೊ ಹ್ಯಾಟ್ಸ್ ಆಫ್ ಸರ್, ಕಂಗ್ರಾಟ್ಸ್. ಇದಿಷ್ಟು ಕ್ರೆಡಿಟ್ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ಇವ್ರು ಹೇಳ್ದಂಗೆ ಇನೋಸೆನ್ಸ್ ಹೊಂದಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಆ ಸಿನಿಮಾ ಅಲ್ಲಿ ಕೆಲಸ ಮಾಡಿದಂಥ ಲಕ್ಷ್ಮೀನಾರಾಯಣ ಅವರು, ನಮ್ಮ ಸಿನಿಮಾ ಡೈರೆಕ್ಟ್ರು, ಆಮೇಲೆ ನಮ್ಮ ಚಿಕ್ಕಪ್ಪ ಅವರು, ವರದರಾಜ್ ಅವರು, ನನ್ನ ಇಡೀ ಸಿನಿಮಾ ನನ್ನ ಜೊತೆ ಇದ್ರು. ಬಹುಶಃ ಅವ್ರಿಗೆ ಹೋಗ್ಬೇಕು ಈ ಕ್ರೆಡಿಟ್ ಅಂತ ನನಗೆ ಅನ್ಸುತ್ತೆ. ವಂಡರ್ಫುಲ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದರೂ? ಇದು ರಣವಿಕ್ರಮ ಬಗ್ಗೆ ಇನ್ನು ಮುಂದೆ ಬೇರೆ ಪ್ರಶ್ನೆ ಇದೆ, ಕೇಳ್ತೀವಿ. ಕೇಳಿ. ಬಟ್ ರಣವಿಕ್ರಮ ನೀವು ಒಪ್ಕೋಬೇಕಾದ್ರೆ ಸ್ಕ್ರಿಪ್ಟ್ ನೋಡಿ ಒಪ್ಕೊಂಡ್ರ ಅಥವಾ ತುಂಬಾ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟ್ ಅಂತ, ಅಥವಾ ಪವನ್ ಒಡೆಯರ್ಗೋಸ್ಕರ ಒಪ್ಕೊಂಡ್ರ? ಕ್ವಶನ್ ಕೇಳಿದ್ರು. ಮೂರು ಒಟ್ಟಿಗೆ ಇದೆ. ಬಟ್ ಫ್ರಾಂಕಾಗಿ ಹೇಳ್ಬೇಕಂದ್ರೆ ಮೊದಲನೇದಾಗಿ ಈ ಸಿನಿಮಾ ನಾನು ಒಪ್ಕೊಂಡಿದ್ದು ಪವನ್ ಒಡೆಯರ್ ಜೋಶ್ ನೋಡಿ. ಆ್ಯಕ್ಚುಲಿ ಅಂದರೆ ಕತೆ ಕೇಳಿದಾಗ ನನಗೆ ಸಿಕ್ಕಾಪಟ್ಟೆ ಏನು ಕನ್ವಿನ್ಸ್ ಆಗಿಲ್ಲ. ಅಂದರೆ ನಾನು ಬಂದು ಚೆನ್ನಾಗಿ ಕತೆ ಚೂಸ್ ಮಾಡ್ತೀನಿ ಅನ್ನೋ ಒಂದು ಇದರಲ್ಲಿ ಹೇಳ್ತಿಲ್ಲ. ಅಂದರೆ ನಾನು ಕೇಳಬೇಕಾದ್ರೂ ರಾಘಣ್ಣವ್ರ ಜೊತೆಲಿದ್ದರು, ನನ್ನ ಸ್ನೇಹಿತರೊಬ್ಬರು ಕುಮಾರ್ ಅಂತ ಇದ್ದಾರೆ, ಅವರು ನನ್ನ ಜೊತೆಲಿದ್ದರು, ಪವನ್, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕತೆ ಹೇಳಿದರು. 2-3 ಸೀನ್ಗಳು ಹೇಳ್ದಾಗ ನಾನು ಯಾವತ್ತೂ ಆ ಥರ ಮಾಸ್ ಡೈಲಾಗ್ಸ್ ಆಗಲಿ ಇದನ್ನಾಗಲಿ ಹೇಳಿಲ್ಲ. ಕೆಲವು ಕಡೆ ಖುಷಿ ಅನ್ಸೋದು, ಕೆಲವು ಕಡೆ ಏನಾದರೂ ಇನ್ನೂ ಚರ್ಚಿಸಬೇಕು ಡೈರೆಕ್ಟರ್ ಹತ್ರ, ಏನು ಈಗ ಹೆಂಗೆ ಕನ್ವಿನ್ಸ್ ಆಗುತ್ತೆ ಅಂತ. ಬಟ್ ನಾನು ಒಂದು ಅನಿಸೋದೇನೆಂದರೆ, ಅವ್ರ ಸಿನಿಮಾ ನೋಡಿದೆ, ನಾನು ಗೂಗ್ಲಿ ನೋಡಿದ್ದೆ. ಇನ್ಫ್ಯಾಕ್ಟ್ ಗೋವಿಂದನಮ್ಮ ನೋಡಲ್ಲ, ಬಟ್ ಗೋವಿಂದನಮ್ಮ ಹಾಡು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಇನ್ಫ್ಯಾಕ್ಟ್ ನಾನು ಶೋ ಮಾಡಿದಾಗ ಹಾಡು ಕೂಡ ಆಡ್ಬಿಟ್ಟೆ. ಎಕ್ಸ್ಪೆಷಲಿ ಖಾನಾ ಪೀನಾ ಚೋಡಿದೆಯಾ ನಮ್ದಕ್ಕೆ ಏನೋ ಒಂದು ಕನ್ವೆನ್ಷನ್ ತುಂಬ ಇಷ್ಟ ಆಯ್ತು ನನಗೆ. ಬಟ್ ಅವ್ರು ಹೇಳಬೇಕಾದ್ರೆ ಆ ಸ್ಪಿರಿಟ್ ಏನಿತ್ತು ಅದೊಂಥರ ಕಾಡ್ತಿತ್ತು. ಸೊ ಐ ಸೆಡ್ ಓಕೆ, ವೈ ನಾಟ್ ಟ್ರೈ ಇಟ್, ಇಲ್ಲ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋಣ ಅಂತ ಹೇಳಿ ಒಂದು ನಂಬಿಕೆ ಅನ್ನೋದ್ರಿಂದ ಹೆಚ್ಚಾಗಿ ಒಂದು ಆ್ಯಡ್ ಶೂಟ್ ಮಾಡಿದ್ರು ಹೋದ ವರ್ಷ ನನ್ನ ಹುಟ್ಟಿದಬ್ಬದಲ್ಲಿ, ಅರ್ಧ ದಿನದಲ್ಲಿ. ಬಟ್ ಅಲ್ಲಿದ್ದಾಗ ಇವ್ರ ಟೀಮು, ಇವರು ಅವರ ಏನೋ ಒಂದು ಇನ್ಸ್ಪೈರ್ ಆಯಿತು. ಇಲ್ಲ, ಐ ಥಿಂಕ್ ದೇ ಆರ್ ಲುಕಿಂಗ್ ಎಟ್ ಅ ಡಿಫ್ರೆಂಟ್ ಕ್ವಾಲಿಟಿ ಆಫ್ ಸಿನಿಮಾ. ದಟ್ ಇನ್ಸ್ಪೈರ್ಡ್ ಮಿ. ಅದೊಂದೇ ಫಸ್ಟ್ ಇನ್ಸ್ಪೈರ್ ಆಗಿದೆ. ಹಾಡಿನ ಬಗ್ಗೆ ಹೇಳಿದ್ರೆ, ನೀವು ಗೋವಿಂದಾಯ ನಮಃ ಸಿನಿಮಾದ ಹಾಡು ನನಗೆ ತುಂಬ ಇಷ್ಟ ಆಯಿತು ಅಂತ. ಅದೇ ಥರ ರಣವಿಕ್ರಮದ ಸಿನಿಮಾದ ಒಂದು ನಂಬರ್ ಬಹಳಷ್ಟು ಎಲ್ಲರಿಗೂ ಇಷ್ಟ ಆಗಿದೆ. ಚಿಕ್ಕ ಏಜ್ನವರಿಂದ ದೊಡ್ಡವರ ತನಕ ಏರ್ಸೆಲ್ನ ಮಿಸ್ ಮಾಡ್ಕೊಳ್ಳೋರೇ ಜಾಸ್ತಿ. ಆ ಹಾಡನ್ನ ನೋಡ್ತಾ ಒಂದು ಬ್ರೇಕ್ ತಗೊಳ್ಳಿ, ಮತ್ತೆ ಮಾತುಕತೆ ಮುಂದುವರಿಯೋದು.